ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಡಿಯನ್ ವೈಬ್ಸ್. ನಾವಿವತ್ತು ಹೊಸ ವಿಡಿಯೋ ಜೊತೆ ಬಂದಿದ್ದೀವಿ. ಇವತ್ತು ನಾನು ನಿಮಗೆ ತೋರಿಸೋಕೆ ಹೊರಟಿರೋದು ಸಿರಿಮನೆ ಫಾಲ್ಸ್ನ. ಇವತ್ತು ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ನಿಮಗೆ ವಿಡಿಯೋದಲ್ಲಿ ಸಿಗ್ತೀವಿ, ಬನ್ನಿ. ನೋಡಿ ಗಾಯ್ಸ್, ಇಲ್ಲಿ ಟೀ ಎಸ್ಟೇಟ್ ಇದು, ಶೃಂಗೇರಿಯಲ್ಲಿರೋ ಟೀ ಎಸ್ಟೇಟ್ ಪೂರ್ತಿ ಇದೆ. ನೋಡ್ಬೋದು ನೀವು, ಪೂರ್ತಿ ಟೀ ಎಸ್ಟೇಟ್ ಇದ್ದಿರೋದು. ನೋಡಿ ಹೆಂಗಿದೆ ಟೀ ಎಸ್ಟೇಟು ಚಿಕ್ಕಮಂಗ್ಳೂರಿನ. ನೋಡಿ ಇದೆ ಟೀ ಎಲೆ, ಹೆಂಗಿರುತ್ತೆ ಅಂತ. ಟೀ ಎಲೆನ ಇದನ್ನೇ ಪೌಡ್ರ್ ಮಾಡಿ ಮಾಡ್ಕೊಂಡು ಇದ್ರ ಚಿಗುರು ತೆಗೆದು ಇದ್ರ ಚಿಗುರಲ್ಲಿ ಟೀ ಪೌಡ್ರ್ ಮಾಡೋದು. ನೋಡಿ ಹಿಂಗಿದೆ ಜಾಗ. ಕಿಗ್ಗ ಅನ್ನೋ ಊರಲ್ಲೇ ಇರೋದು ಸಿರಿಮನೆ ಜಲಪಾತ. ಬನ್ನಿ, ಇನ್ನೊಂದು 5 ಕಿಲೋಮೀಟರ್ ರೀಚ್ ಆಗೋಣ. ಇದ್ಯಾವುದು ದೇವಸ್ಥಾನ? ಋಷ್ಯ ಶೃಂಗೇಶ್ವರ ಸ್ವಾಮಿ ದೇವಸ್ಥಾನ. ಸಿರಿಮನೆ ಜಲಪಾತಕ್ಕೆ ನೋಡಿ, ದೇವಸ್ಥಾನದಿಂದ ರೈಟಿಗೆ ತಗೊಂಡ್ರೆ ಇದೇ ಸಿರಿಮನೆ ಜಲಪಾತಕ್ಕೆ ಹೋಗುವ ದಾರಿ. ಸಿರಿಮನೆ ಫಾಲ್ಸ್ ನೋಡೋಕೆ ಹೋಗ್ತಿದ್ದೀವಿ. ಸಿರಿಮನೆ ಫಾಲ್ಸಲ್ಲಿ ನೀರಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೂ ನೋಡೋಣ ಅಂತ ಇಷ್ಟು ದೂರ ಬಂದಿದ್ದೀವಿ. ಪಿಕ್ಚರ್ ಮಾತ್ರ ಮಸ್ತಾಗಿತ್ತು. ಶೃಂಗೇರಿ ಟೆಂಪಲ್ ಕೂಡ ಸೂಪರು. ಸಿರಿಮನೆ ಫಾಲ್ಸ್ ಅದೇ ಥರ ಇದ್ಬಿಟ್ರೆ ಮಸ್ತಾಗಿರುತ್ತೆ. ಹುಡುಗಾರು ಫುಲ್ಲು ಸಿಂಗಲ್ ರೋಡ್ ಗಾಯ್ಸ್, ದಯವಿಟ್ಟು ನಿಧಾನವಾಗಿ ಬನ್ನಿ. ಇಲ್ಲೊಂದು ಹೋಗ್ತಿದೆ ನೋಡಿ, ಚೇತೆ ಮರಿ ನೋಡ್ಬೇಕಲ್ಲ, ಬಿಟ್ಟರೆ ಫಾರೆಸ್ಟು. ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗೋದಾಗಲೇ ಆ್ಯಕ್ಚುಲಾಗಿ ಜೈಪುರದ ಅಷ್ಟೇ ನಾವು ಬಂದಿದ್ದು. ಜೈಪುರ ಬಂದಿದ್ದು. ಮತ್ತೆ ಜೈಪುರ ಆದ್ಮೇಲೆ ನೆಕ್ಸ್ಟ್ ರಾಜಸ್ಥಾನ. ಇದು ಯಾವ ಬ್ರಿಡ್ಜ್ ಗೊತ್ತಾ? ಗೊತ್ತಿಲ್ಲ ನಿನಗೆ? ನನಗೂ ಗೊತ್ತಿಲ್ಲ. ಸಿರಿಮನೆ ಜಲಪಾತಕ್ಕೆ ಗಾಯ್ಸ್ ನಿಮಗೂ ಕೂಡ ವೆಲ್ಕಮ್. ನಮಗೂ ವೆಲ್ಕಮ್ ಮಾಡ್ತಾಯಿದ್ದಾರೆ, ಜೊತೆ ನಾವು ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀವಿ. ಇದರಿಂದ ಟೇಕ್ ಲೆಫ್ಟ್ ಅಂತೆ ವೆಹಿಕಲ್ಸ್ ಪಾರ್ಕಿಂಗ್. ನಾವೇನು ವೆಹಿಕಲ್ ಪಾರ್ಕ್ ಮಾಡ್ತಿರ್ಲಿಲ್ಲ, ಸೀದಾ ಹೋಗ್ತಿದ್ವಿ. ಫಾಲ್ಸಿಗೆ ಹೋಗೋದು ಎಲ್ಲಿ? 100 ರೂಪಾಯಿ. ಓಕೆ ಗಾಯ್ಸ್, ಈಗ ಬಂದಿದ್ದೀವಿ ಫಾಲ್ಸ್ ಹತ್ರ. ಎಂಟ್ರೆನ್ಸು ಟಿಕೆಟ್ ನೋಡಿ, ಇಬ್ಬರಿಂದ ಎಷ್ಟಾಗಿದೆ ಅಂತ. ಇಬ್ಬರಿಂದ 100 ಆಗಿದೆ. ಗಾಯ್ಸ್, ಇಲ್ಲಿ ಸಿರಿಮನೆ ಫಾಲ್ಸ್ ಹತ್ರ ಬಂದಿದ್ದೀವಿ, ಪ್ಲೇಸ್ ಹತ್ರ. ಸಿರಿಮನೆ ಫಾಲ್ಸ್ ಬಂದು ಚಿಕ್ಕಮಂಗ್ಳೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ 300 ಕಿಲೋಮೀಟರ್ಸು. ನಿಮಗೆ ಶೃಂಗೇರಿ ಟೆಂಪಲ್ ಇದೆಯಾ, ಅಲ್ಲಿಂದ ಒಂದು 16 ಕಿಲೋಮೀಟರ್ಸ್ ಆಗುತ್ತೆ. ಮೇಲ್ಗಡೆ ಪಾರ್ಕಿಂಗ್ ಅವೈಲೇಬಲ್ ಇದೆ, ಟಿಕೆಟ್ ತೊಗೊಂತಿರಲ್ಲ ಅಲ್ಲೇ. ಅಲ್ಲಿ ಗಾಡಿನ ನಿಲ್ಲಿಸಿ ನೀವು ಬೈ ವಾಕ್ ಹೋಗಬೇಕು. ಫಾಲ್ಸ್ ಮಾತ್ರ ಮಸ್ತಾಗಿ ಕಾಣಿಸ್ತಿದೆ, ನೀರು ತುಂಬ ಬರ್ತಾ ಇದೆ. ತೋರಿಸ್ತೀವಿ ಒಂದು ನಿಮಿಷ. ಗೈಸ್ ನೋಡಿ, ಇದೆ ನೀವು ಏನು ಟಿಕೆಟ್ ತೊಗೊಳ್ತೀರ ಅಲ್ಲಿಂದ ಸ್ಟೆಪ್ಸ್ನ ಒಂದು 100-200 ಸ್ಟೆಪ್ಸ್ ಇದೆ. ಅದು ಸ್ಟೆಪ್ಸ್ನ ಡೌನ್ ಮಾಡ್ಕೊಂಡು ಹೋಗಬೇಕು ಫಾಲ್ಸ್ ನೋಡೋದಕ್ಕೆ. ತುಂಬ ಜನ ಟೂರಿಸ್ಟ್ ಬರ್ತಾ ಇದ್ದಾರೆ ವೀಕೆಂಡ್ ಆಗಿರೋದ್ರಿಂದ. ಬನ್ನಿ, ತುಂಬ ಜನ राजा जी सीधे हो जा, ज्यादा मेहनत मत कर. चले एक काम कर, 200 रुपए दे और 50 रुपए काट ओवर एक्टिंग के वजह. ನಮಸ್ತೆ ಗೈಸ್, ನೋಡ್ರಾ ಇಂಥವು ಇರ್ತಾರೆ ನೋಡಿ. ಫಾಲ್ಸ್ ಹತ್ರನೇ ಬಂದ್ವಿ. ಇದಾಗಿದ ತಕ್ಷಣವೇ ನಿಮಗೆ ಕೆಳಗಡೆ ಹೇಳ್ದೋದ್ರೆ, ಈಗ ರೈಟ್ ಸೈಡಲ್ಲೇ ನಿಮಗೆ ಫಸ್ಟ್ ವ್ಯೂ ಕಾಣಿಸುತ್ತೆ. ಇದು ವ್ಯೂ ಪಾಯಿಂಟ್, ಇದು ಫಸ್ಟ್ ವ್ಯೂ ಪಾಯಿಂಟ್. ಇದು ನೋಡಿ ನಿಮಗೆ ಕಾಣಿಸುತ್ತೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಇಲ್ಲಿ ನಮ್ಗೆ ಮಸ್ತಾಗಿದೆ ಪ್ಲೇಸು. ಫೋಟೋ ಶೂಟಿಗೆ, ಏನಾರು ರೀಲ್ಸಿಗೋಸ್ಕರ ಅಥವಾ ಏನಾರು ಸಣ್ಣ ಸಣ್ಣ ಮೂವಿ ಶಾರ್ಟ್ಸಿಗೋಸ್ಕರ ಎಲ್ಲ ಬರೋದಾದ್ರೆ ಮಸ್ತಾಗಿದೆ ಪ್ಲೇಸ್. ಮಾತ್ರ ರೆಕಮೆಂಡಬಲು. ನಮಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್ ಮಾತ್ರ. ಅಲ್ಟಿ
ಈಗ ಫಸ್ಟ್ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಹಿಂಗೆ ಸೀದಾ ಹೋದ್ರೆ ನಿಮಗೆ ನೆಕ್ಸ್ಟ್ ಸಿಗುತ್ತೆ ಸೆಕೆಂಡ್ ವ್ಯೂ ಪಾಯಿಂಟ್ ಸಿಗುತ್ತೆ ನೆಕ್ಸ್ಟ್ ನಿಮಗೆ. ಆ ಸೆಕೆಂಡ್ ವ್ಯೂ ಪಾಯಿಂಟ್ ಹತ್ರ ಹೋಗಿ ನೋಡ್ತಿರ್ಬೋದು ನೀವು ಫೋಟೋ ಶೂಟ್ ಮಾಡಿದ್ರೆ ಎಲ್ಲ ಸಗದಾಗಿರುತ್ತೆ. ಹಿಂಗೆ ನೋಡ್ತಿರ್ಬೋದು ನೀವು ಇಲ್ಲಿ. ಇದು ಸೆಕೆಂಡ್ ವ್ಯೂ ಪಾಯಿಂಟ್, ಇದು ಹೆಂಗಿದೆ ನೋಡಿ ಸೆಕೆಂಡ್ ವ್ಯೂ ಪಾಯಿಂಟ್ ಕೂಡ. ಹೀಗೆ ಈ ಸೆಕೆಂಡ್ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಹಂಗೆ ಸೀದಾ ಹೋಗ್ತಿದ್ರೆ ನಿಮಗೆ ಅಲ್ಲೊಂದು ಪ್ಲೇಸ್ ಕಾಣುತ್ತೆ ಲೆಫ್ಟಲ್ಲಿ. ಅಲ್ಲಿ ನಿಮಗೆ ವಾಶ್ರೂಮ್ಗೆ ಜೆಂಟ್ಸ್ ವಾಶ್ರೂಮ್ ಸಪ್ರೇಟ್ ಇದೆ, ಲೇಡೀಸ್ ವಾಶ್ರೂಮ್ ಸಪ್ರೇಟ್ ಆಗಿದೆ, ಬೇಕಾದ್ರೆ ಹೋಗ್ಬೋದು. ಆಮೇಲೆ ನಿಮಗೆ ಡ್ರೆಸ್ ಚೇಂಜಿಂಗ್ ರೂಮು ಸಿಗುತ್ತೆ, ಫೆಸಿಲಿಟೀಸ್ ಆ ಫೆಸಿಲಿಟೀಸ್ ಇದೆ, ಎಲ್ಲ ಟೋಟಲಿ ಫುಲ್ ಎಲ್ಲ ಆಪ್ಷನ್ಸು ಇದೆ. ನಿಮಗೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಆ ಪ್ಲೇಸಿಗೆ ಹೋದರೆ ನೀವು. ನೋಡ್ತಿರ್ಬೋದು ನೀವು ಇಲ್ಲಿ ಫಾಲ್ಸು ಏನು ಸಗದಾಗಿ ಕಾಣಿಸ್ತಾ ಇದೆ ಈ ಕಡೆಯಿಂದ. ಮಸ್ತಾಗಿದೆ ಪ್ಲೇಸು. ಈ ಬೇಸಿಗೆಗಾಲದಲ್ಲಿ ಒಂದು ರೇಂಜಿಗೆ ಬರ್ತಾಯಿದೆ ನೀರಿಲ್ಲಿ. ಇನ್ನು ಮಳೆಗಾಲ ಅಂತೂ ಮಸ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ ಪ್ಲೇಸು, ರೆಕಮೆಂಡೇಬಲ್ ಇದು. ನೋಡಿ ಹಿಂಗಾಗಿದೆ ಹಿಂಗಿದೆ ಅಂತ. ಓಕೆ ಗೈಸ್, ನೀವೇನಾದ್ರು ಶೃಂಗೇರಿ ಸೈಡ್ ಅಥವಾ ಶೃಂಗೇರಿ ಶಾರದಾಂಬ ಟೆಂಪಲ್ಗೆ ಏನಾದ್ರು ಈ ಕಡೆ ಬರ್ತಿದ್ದೀರ ಅಂದರೆ ಒಂದ್ಸತಿ ಸಿರಿಮನೆ ಫಾಲ್ಸ್ಗೆ ವಿಸಿಟ್ ಕೊಟ್ಟು ಹೋಗಿ. ಮಸ್ತಾಗಿದೆ ಪ್ಲೇಸು, ತುಂಬ ದೂರನೂ ಆಗಲ್ಲ, ಹತ್ರದಲ್ಲೇ ಇದೆ. ಅಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಪ್ಲೇಸು ಸಾಕಾಗಿದೆ. ಒಂದ್ಸತಿ ಆ ಕಡೆ ಎಲ್ಲ ಬರ್ತಿದ್ರೆ ಒಂದ್ಸತಿ ವಿಸಿಟ್ ಕೊಟ್ಟು ಹೋಗಿ. ಈ ಸಿರಿಮನೆ ಫಾಲ್ಸಿಗೆ ನಿಮಗೆ ಯಾವುದೇ ಆದಂಥ KSRT ಬಸ್ಗಳು ನಿಮಗೆ ಸೀದಾ ಡೈರೆಕ್ಟಾಗಿ ಆ ಸಿರಿಮನೆ ವಾಟರ್ ಫಾಲ್ಸ್ ಹತ್ರ ಹೋಗೋಕ್ಕೆ ಸಿಗೋಲ್ಲ. ನಿಮಗೆ ಏನೇ ಇದ್ದರೂ ಪ್ರೈವೇಟ್ ಗಾಡಿಗಳಲ್ಲೇ ಹೋಗ್ಬೇಕಾಗತ್ತೆ. ನೀವು ಈ KSRT ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಲಾಸ್ಟ್ ಸ್ಟಾಪು ಈ ಕಿಗ್ಗ ಅಂತ ಪ್ಲೇಸ್ ಬರುತ್ತೆ, ಅದೇ ಊರು. ಅಲ್ಲಿಂದ 5 ಕಿಲೋಮೀಟರ್ಸ್ ಅವೇ ಇದೆ. ಆ ಪ್ಲೇಸಲ್ಲಿ ಮಾತ್ರ ನಿಮಗೆ ಬಸ್ ಸ್ಟಾಪ್ ಇರೋದು. ಅದು ಬಿಟ್ಟರೆ ಅಲ್ಲಿಂದ ನೀವು ನೆಕ್ಸ್ಟು ವಾಕೇಬಲ್ ಹೋಗ್ಬೇಕು, ಇಲ್ಲ ಅಂದರೆ ನೀವು ಗಾಡಿಯಲ್ಲೇ ನಿಮ್ಮ ಪ್ರೈವೇಟ್ ಗಾಡಿಯಲ್ಲೇ ಹೋಗ್ಬೇಕಾಗತ್ತೆ. ಬೇರೆ ಆಪ್ಷನ್ಸ್ ಯಾವುದೂ ಇಲ್ಲ ಅಲ್ಲಿ. ನೋಡಾಯಿತು ಸಿರಿಮನೆ ಫಾಲ್ಸು. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಹತ್ಕೊಂಡು. ಜಯಂತ ಅಂತೂ ಫುಲ್ ಎಂಜಾಯ್ ಮಾಡ್ದೆ. ಚೆನ್ನಾಗಿದೆ ಫಾಲ್ಸ್ ಅಂದ್ರೆ ಸಗದಾಗಿದೆ, ರೆಕಮೆಂಡೇಬಲ್ಲು, ತುಂಬ ಚೆನ್ನಾಗಿತ್ತು. ಬಟ್ ಶೃಂಗೇರಿಗೆ ಬಂದರೆ ಒಂದ್ಸಲ ಖಂಡಿತವಾಗಿ ವಿಸಿಟ್ ಮಾಡಿ. ಇನ್ನೂ ಒಂದು ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರೋದು. ಮಳೆಗಾಲದಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಯಾವುದೇ ಪ್ಲೇಸಿಗೆ ಹೋದ್ರು. ಚಿಕ್ಕಮಂಗ್ಳೂರಲ್ಲಾಗಲಿ ಯಾವುದೇ ಪ್ಲೇಸ್ ಆಗಲಿ ವಾಟರ್ ಫಾಲ್ಸಲ್ಲಿ ಮಳೆ ಬಂದಾಗ ಸಗದಾಗಿರುತ್ತೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಮಳೆ ಬಂದಾಗ ಸಗದಾಗಿರುತ್ತೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ನಾವು ಬಂದಾಗ ಯಾರು ಇರಲಿಲ್ಲ, ಈಗ ತುಂಬ ಜನ ಇದ್ದಾರೆ. ತುಂಬ ಜಾಸ್ತಿ ಜನ ಇದ್ದಾರೆ. 1 to 3 ಏನು ಗೊತ್ತಿಲ್ಲ. ಎಲೆಕೋಸ್ ಪಲ್ಯ ಅಂತಾರೆ ಇದನ್ನ. ಇಲ್ಲಿ ಚೆನ್ನಾಗಿರುತ್ತೆ ಈ ಹೋಟ್ಲಲ್ಲಿ, ಒಂದ್ಸಲ ಟೇಸ್ಟ್ ಮಾಡಿ. ಗಾಯ್ಸ್, ಸಿರಿಮನೆ ಫಾಲ್ಸ್ನ ನೋಡ್ಕೊಂಡು ಬಂದೆ. ಈಗ ಊಟದ ಸಮಯ ಆಗಿತ್ತು. ಸೊ ಊಟ ಮಾಡೋಣ ಅಂತೇಳಿ ಆನ್ ದ ವೇ ರಿಟರ್ನ್ ಚಿಕ್ಕಮಗಳೂರು ಹೋಗ್ಬೇಕಾದ್ರೆ ಜೈಪುರ ಅಂತ ಸಿಗುತ್ತೆ. ಅಲ್ಲಿ ಹಳ್ಳಿ ಮನೆ ಊಟ ಸಕ್ಕದಾಗಿರುತ್ತೆ. ಅದಕ್ಕೆ ಬಾಳೆ ಎಲೆ ಊಟದ ಜೊತೆ ಪುನರ್ಪುಡಿ ಜ್ಯೂಸ್ ಅಂತ ಲೋಕಲ್ ಜ್ಯೂಸು, ಇದನ್ನು ಕೂಡ ಟ್ರೈ ಮಾಡೋಣ ಅಂತ ತಗೊಂಡಿದ್ವಿ. ನೋಡಿ ಟೇಸ್ಟ್ ಹೇಳ್ತೀವಿ ಹೇಗಿದೆ ಅಂತ.
ಓಕೆ ಗೈಸ್, ನಾವಿಲ್ಲಿ ತಿಂದಿದ್ದು ಊಟ ಮಾತ್ರ ಸಕ್ಕದಾಗಿತ್ತು, ಮನೆ ಊಟ ತಿಂದಂಗೆ ಇತ್ತು. ಇದು ಬಂದ್ಬಿಟ್ಟು ಜೈಪುರದಲ್ಲಿ ನಿಮಗೆ ಈ ದುರ್ಗಾ ಪರಮೇಶ್ವರಿ ಅಂತ ಒಂದು ಸಣ್ಣ ಮೆಸ್ ಥರ ಇದು ಜೈಪುರದಲ್ಲಿ ಬರ್ತಾ ರೋಡಲ್ಲಿ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ನಿಮಗೆ. ಇಲ್ಲಿನ ಊಟದ ಪ್ರೈಸ್ ಬಂದ್ಬಿಟ್ಟು ಬರೀ ಊಟ ಆದರೆ ನಿಮಗೆ 40 ರೂಪಾಯಿ ಆಗುತ್ತೆ, ಅನ್ನ ಸಾಂಬಾರು ವೆಜ್ಜು. ಅದೇ ನಾನ್ ವೆಜ್ ಆದರೆ ವಿತ್ ಕಬಾಬ್ ಆದರೆ 80 ರೂಪಾಯಿ ಆಗುತ್ತೆ. ಅಲ್ಲಿ ಟೇಸ್ಟ್ ಮಾತ್ರ ಅಲ್ಟಿ ಇತ್ತು, ಮನೆ ಊಟದ ಥರನೇ ಇತ್ತು, ಸಕ್ಕದಾಗಿತ್ತು. ನೀವು ಒಂದ್ಸರಿ ಈ ಕಡೆ ಬಂದಾಗ ವಿಸಿಟ್ ಕೊಡಿ. ಥ್ಯಾಂಕ್ ಯು. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇಂಡಿಯನ್ ವಾಯ್ಸ್. ಥ್ಯಾಂಕ್ ಯು. ಇವತ್ತೆಲ್ಲ ವೀಡಿಯೋಸ್ನ ತೋರಿಸಿದ್ದೀವಿ, ಆದಷ್ಟು ನಮ್ಮ ಕೆಲ ಆದಷ್ಟು ಇಷ್ಟ ಆಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.